ನಮಸ್ಕಾರ ಸ್ನೇಹಿತರೆ. ನೀವೇನಾದರೂ ನಿಮ್ಮ ಜಾಹೀರಾತನ್ನ ಎಲ್ಲ ಕಡೆ ಕೊಡ್ತಾ ಇದ್ದೀರಾ? ನಿಮ್ಮ ಪ್ರಾಡಕ್ಟ್ಸ್ ಎಲ್ಲರಿಗೂ ಸೇಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಾ, ಬಟ್ ನಿಮಗೆ ಸೇಲ್ಸ್ ಕೂಡ ಬರ್ತಿಲ್ವಾ? ಹಾಗಾದರೆ ನನ್ನ ಹತ್ರ ಒಂದು ಉಪಾಯ ಇದೆ. ನನಗೆ 10 ನಿಮಿಷ ಕೊಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇದಕ್ಕೆ ನಿಮ್ಮ ಪ್ರಾಬ್ಲಮ್ ಏನು, ನಿಮ್ಮ ಸೊಲ್ಯೂಷನ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ರೈಟ್? ನೀವೇನಾದರೂ ಅಕಸ್ಮಾತ್ ನಿಮ್ಮ ಪ್ರಾಡಕ್ಟ್ ಆರ್ ಸರ್ವಿಸ್‌ನ ಎಲ್ಲರಿಗೂ ಸೆಲ್ ಮಾಡ್ತಿದ್ರೆ ಆ್ಯಂಡ್ ಕಸ್ಟಮರ್ಸ್ ಬರ್ತಿಲ್ಲ ಅಂದರೆ ಇದಕ್ಕೆ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ICP ಅಂದರೆ ಐಡಿಯಲ್ ಕಸ್ಟಮರ್ ಪ್ರೊಫೈಲ್. ಸುಮಾರು ಜನ ICP ಅಂದರೆ ಟಾರ್ಗೆಟ್ ಆಡಿಯನ್ಸ್ ಅನ್ಕೋತಾರೆ, ಬಟ್ ಟಾರ್ಗೆಟ್ ಆಡಿಯನ್ಸ್ ಅನ್ನೋದು ತುಂಬ ಒಂದು ಬ್ರಾಡ್ ಟರ್ಮ್. ICP ಅಂದರೆ ಒಂದು ಶಾರ್ಪ್ ಲೇಸರ್ ಫೋಕಸ್. ICP ಅಂದ್ರೇನು? ಈ ಜನಕ್ಕೆ ನಿಮ್ಮ ಪ್ರಾಡಕ್ಟ್ಸ್ ಸರ್ವಿಸ್ ಭಾಳ ಅವಶ್ಯಕತೆ ಇದೆ. ರೈಟ್ ಟೈಮ್ಗೆ ರೈಟ್ ಪ್ಲೇಸ್ಗೆ ರೈಟ್ ಪ್ರೈಸ್ ಕೊಡ್ತಿದ್ದಾರೆ ಆ್ಯಂಡ್ ಆ ಪ್ರೀಮಿಯಂ ಪ್ರೈಸ್ ಕೊಡ್ತಿರ್ತಾರೆ. ಲೈಕ್ ಹೈಲಿ ಲೇಸರ್ ಶಾರ್ಪ್ ಫೋಕಸ್ ಅನ್ನೇ ನಾವು ICP ಅಂತ ಕರಿತೀವಿ. ಯಾರು ಇದನ್ನ ಪ್ರಾಡಕ್ಟ್ ಅತಿ ಹೆಚ್ಚು ಲಾಭ ಆಗುತ್ತೋ ಅವ್ರಿಗೆ ನಾವು ICP ಅಂದರೆ ನೀವೇನಾದ್ರು ಪ್ರಾಡಕ್ಟ್ ಆರ್ ಸರ್ವಿಸ್ನ ಸೆಲ್ ಮಾಡ್ತೀರಂದ್ರೆ ಈ ಪ್ರಾಡಕ್ಟು ಯಾರಿಗೂ ನೀವು ಸೆಲ್ ಮಾಡಿದಾಗ ಆ ಒಂದು ಕಸ್ಟಮರ್ ನಿಮ್ಮ ತಲೆಯಲ್ಲಿ ಏನಿದೆ, ಈ ಕಸ್ಟಮರ್ಗೆ ನಿಮ್ಮ ಒಂದು ಪ್ರಾಡಕ್ಟ್ ಸರ್ವಿಸ್ ಅವಶ್ಯಕತೆ ಇದೆ, ಅದನ್ನು ನಾವು ICP ಅಂತ ನಾವು ಕರಿತೀವಿ. ಓಕೆನಾ? ಟಾರ್ಗೆಟ್ ಆಡಿಯನ್ಸ್ ಅಂದರೆ ಒಂದು ಬ್ರಾಡ್ ಲೆವೆಲ್. ಓಕೆನಾ? ಅವ್ರಿಗೆ ಇಷ್ಟ ಇರಬಹುದು ನಿಮ್ಮ ಒಂದು ಪ್ರಾಡಕ್ಟ್ ಆರ್ ಸರ್ವಿಸ್. ICP ಅಂದ್ರೆ ಏನು? ಈ ಪ್ರಾಡಕ್ಟು ನಿಮ್ಮ ಹತ್ರ ಏನಿದೆ ಒಂದು ಪ್ರಾಡಕ್ಟ್ ಆರ್ ಸರ್ವಿಸು ಈ ಕಸ್ಟಮರ್ಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ದೇ ಆರ್ ರೆಡಿ ಟು ಪೇ ದ್ಯಾಟ್ ಪ್ರೈಸ್. ಸೊ ಇದನ್ನೇ ನಾವು ICP ಅಂತ ಅನ್ಕೊಳ್ಳೋದು. ಓಕೆನಾ? ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ICP ಮಾಡೋದ್ರಿಂದ ನಿಮ್ಮ ಹತ್ರ ಎಷ್ಟೋ ದುಡ್ಡು ಸೇವ್ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 10 ಕಸ್ಟಮರ್ ನೀವು ಇದ್ದಾರೆ ಅಂತಂದರೆ 10 ಕಸ್ಟಮರ್ಸು ಅವ್ರು ನಿಮ್ಮ ಕಸ್ಟಮರ್ ಅಲ್ಲ, ಅದು ಟಾರ್ಗೆಟ್ ಆಡಿಯನ್ಸ್. ಅದರಲ್ಲಿ ಬರೀ 3 ಜನ ನಿಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಅಂದರೆ ICP ಇದ್ದರೆ ಅವ್ರು 3 ಜನಕ್ಕೆ ಸೆಲ್ ಮಾಡಿ. ಬಿಕಾಸ್ ಇನ್ನು ಮಿಕ್ಕಿರೋ 7 ಜನಕ್ಕೆ ನಿಮ್ಮ ಖರ್ಚಿರುತ್ತೆ, ಅವ್ರಿಗೆ ಮಾರಕ್ಕೆ ದುಡ್ಡು ಉಳಿಯುತ್ತೆ. ಬಿಕಾಸ್ ಈ 3 ಜನದಲ್ಲೇ ನಿಮಗೆ ಸೇಲ್ಸ್ ಬರುತ್ತೆ. ಅದರಿಂದ ICP ಅನ್ನೋದು ಭಾಳ ಇಂಪಾರ್ಟೆಂಟ್. ಈ ವಿಡಿಯೋದಲ್ಲಿ ICP ಅಂದ್ರೆ ಏನು, ICP ಯಾವ ಥರ ಪ್ರಿಪೇರ್ ಮಾಡೋದನ್ನ ಇನ್ ಡೀಟೇಲ್ ತಿಳ್ಕೊಳ್ಳೋಣ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂಥರ ಗಾಳಿ ಗುಂಡು ಅಂದ್ರೆ ಕತ್ಲೆಯಲ್ಲಿ ಕರಡಿ ಹುಡುಕ್ದಂಗೆ ಅದೊಂದು ಎಕ್ಸಾಂಪಲ್. ಓಕೆನಾ? ಸೊ ಕತ್ಲೆ ಯಾವತ್ತೂ ಕರಡಿ ಹುಡುಕಕ್ಕೆ ಹೋಗಬಾರ್ದು. ಓಕೆನಾ? ಸೊ ICP ಮಾಡಿದ್ದ ಲೇಸರ್ ಶಾರ್ಪ್ ಫೋಕಸ್ ನಿಮ್ಮ ಬಿಸ್ನೆಸ್ಸಿಗೆ ಯಾರು ಕಸ್ಟಮರ್ಸ್ ಅಂದ್ರೆ ಅವರು ನಿಮ್ಮ ಪ್ರಾಡಕ್ಟ್ ಸರ್ವಿಸ್ನ ಬೇಡ್ತಿರ್ತಾರೆ, ಅಯ್ಯೋ ಸಿಕ್ಕರೆ ಸಾಕು, ನಾನು ಪ್ರೈಸ್ ಪೇ ಮಾಡಕ್ಕೆ ರೆಡಿ ಇದೀನಿ ಅಂತ. ರೈಟ್? ಸೊ ಈ ವಿಡಿಯೋದಲ್ಲಿ ನಾನು ICP ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸೊ ನಾವು ಇಲ್ಲಿ ಒಂದು ಫಿಟ್ನೆಸ್ ಇನ್ಫ್ಲುಯೆನ್ಸರ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ರೈಟ್? ಒಬ್ಬ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ನಾವು ಏನಕ್ಕೆ ಅವ್ರು ಕಂಟೆಂಟ್ ಮಾಡ್ತಾರೆ ಅಂದ್ರೆ, ನಾವು ಇಲ್ಲಿ ಕಂಟೆಂಟ್ ಮಾರ್ಕೆಟಿಂಗ್ ಎಕ್ಸಾಂಪಲ್ ತಗೋಣ. ಕಂಟೆಂಟ್ ಮಾರ್ಕೆಟಿಂಗ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಲೀಡ್ ಜನರೇಟ್ ಮಾಡಿ, ಅಂದ್ರೆ ಎಜುಕೇಟ್ ಮಾಡಿ ನಮ್ಮ ಟಾಪ್ ದ ಫನಲ್ ಅಂತ ಕರಿತೀವಿ. ನನ್ನ ಫನಲ್ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ, ಪ್ಲೀಸ್ ಅದನ್ನು ಹೋಗಿ ನೋಡಿ. ಸೊ ಫನಲ್ ಮಾರ್ಕೆಟಿಂಗ್ ಅಲ್ಲಿ ಟಾಪ್ ದ ಫನಲ್ನ ಕಾನ್ಸೆಪ್ಟ್ ಮಾಡ್ತಾ ಇದ್ರೆ ಜನಕ್ಕೆ ಅವೇರ್ನೆಸ್ ಮೂಡಿಸಿ, ಅಂದ್ರೆ ನಾನೊಬ್ಬ ಫಿಟ್ನೆಸ್ ಇನ್ಫ್ಲುಯೆನ್ಸರು, ನಾನು ಇದನ್ನು ಫಿಟ್ನೆಸ್ ಪ್ರಾಕ್ಟೀಸ್ ಮಾಡ್ತೀನಿ, ಇದ್ರ ರಿಸಲ್ಟ್ಸ್ ತಂದಿದ್ದೀನಿ ಕ್ಲೈಂಟ್ಸ್ಗೆ ಅಂತ ಹೇಳಿ ಹಿ ಆರ್ ಶಿ ವಾಂಟ್ಸ್ ಟು ಜನರೇಟ್ ಲೀಡ್ಸ್. ರೈಟ್? ಈಗ ಫಿಟ್ನೆಸ್ ಇನ್ಫ್ಲುಯೆನ್ಸರ್ಗೆ 2 ತರ ಆಡಿಯನ್ಸ್ ಬರ್ತಾರೆ ಇಲ್ಲಿ. ರೈಟ್? ಒಬ್ರು ಜಂಪ್ ತಿಂತವ್ರವರು, ರೈಟ್, ವಿಚ್ ಇಸ್ ನಾಟ್ ಅಬ್ಸಲ್ಯೂಟ್ಲಿ ಇವ್ರಿಗೆ ಯಾವ್ದ್ರೆ ಟಾರ್ಗೆಟ್ ಮಾಡಿ ಇವ್ರನ್ನ ಕೂಡ ಟಾರ್ಗೆಟ್ ಮಾಡ್ಬೋದು. ಓಕೆ, ನೀವು ತುಂಬಾ ಜಂಪ್ ತಿಂತಾ ಇದ್ದೀರಾ, ಏನೋ ನೀವು ಫಿಟ್ನೆಸ್ ಬಗ್ಗೆ ಗಮನ ಕೊಡ್ಬೇಕಂತ ಈ ತರ ಒಂದು ಅವೇರ್ನೆಸ್ ಕೂಡ ಮಾಡ್ಬೋದು. ರೈಟ್? ಇಲ್ಲಿ ಇನ್ನೊಬ್ರು ಆಗ್ಲೇ ಫಿಟ್ನೆಸ್ ಮಾಡ್ತಾ ಇರ್ತಾರೆ. ರೈಟ್? ಅವರು ಕೂಡ ಟಾರ್ಗೆಟ್ ಮಾಡ್ಬೋದು. ಇನ್ನೊಬ್ರು ಏನು ಹೌಸ್ ವೈಫ್ಸ್‌ಗಳು ಇರ್ತಾರೆ. ಅವರು ಕೂಡ ಏನು ಟಾರ್ಗೆಟ್ ಮಾಡ್ಬೋದು ಅವರು. ಇನ್ನೊಬ್ರು ಯೋಗ ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೊಡ್ಬೋದು. ಅವ್ರ ವರ್ಕಿಂಗ್ ಪ್ರೊಫೆಷನ್ 9 to 5 ಅವ್ರು ಕೂಡ ನೀವು ಟಾರ್ಗೆಟ್ ಕೂಡ ಮಾಡ್ಬೋದು. ಇಲ್ಲಿ ಏನಾಗುತ್ತೆ ಮೇಯ್ನ್ ಆಗಿ, ಇಲ್ಲಿ ಎಲ್ಲರೂ ಆಡಿಯನ್ಸ್ ಅಂದ್ರೆ ಓವರ್ ಆಲ್ ಆಡಿಯನ್ಸ್ ಆಗೋದು. ಇದ್ರಲ್ಲಿ ICP ಬರಲ್ಲ. ಇದಂದ್ರೆ ಟಾರ್ಗೆಟ್ ಆಡಿಯನ್ಸ್ ಆಗೋದು. TG ಅಂದ್ರೆ ಮೇಲ್ಗಡೆ ತುಂಬಾ ದೊಡ್ಡದಾಗಿ ಏನೋ ಆಡಿಯನ್ಸ್ ಬರೋದು. ಇಲ್ಲಿ ಏನಾಗುತ್ತೆ, ದೇ ಬಿಕಮ್ ವೆರಿ ಸ್ಪೆಸಿಫಿಕ್. ಓಕೆನಾ? ಇಲ್ಲಿ ಇವ್ರನ್ನ ಆಗ್ಲೇ ತಿಂತಿರೋರನ್ನ ನಾನು ಟಾರ್ಗೆಟ್ ಮಾಡಲ್ಲ. ಬಟ್ ಐ ಮೀನ್ ಲೈಕ್ ದ ಒನ್ ಹೂ ಇಸ್ ಆಲ್ರೆಡಿ ಪ್ರಾಕ್ಟೀಸಿಂಗ್, ಅವ್ರಿಗೆ ನಾನು ಫಿಟ್ನೆಸ್ ಟ್ರೈನಿಂಗ್ ಕೊಡ್ಬೋದು, ಹೌಸ್ ವೈಫ್‌ಗೆ ಕೊಡ್ಬೋದು, ಇಲ್ಲ ಯೋಗ ಮಾಡ್ತಿರೋ ಕೊಡ್ಬೋದು, ಇಲ್ಲ 9 to 5 ಪ್ರೊಫೆಷನಲ್‌ಗಾದ್ರೂ ನಾನು ಕೊಡ್ಬೋದು. ಓಕೆನಾ? ಇದು ಒಂದು ICP ಆಗುತ್ತೆ. ರೈಟ್? ಇದರಲ್ಲೂ ಕೂಡ ನಾನು ಶಾರ್ಪ್ ಆಗಿ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಇದ್ರಲ್ಲೂ ಕೂಡ ನಾನು ಶಾರ್ಪ್ ಆಗಿ ನಾನು ಆಗ್ಲೇ ಎಕ್ಸರ್ಸೈಸ್ ಮಾಡ್ತಿರೋ ಟ್ರೈನಿಂಗ್ ಕೊಡ್ಬೋದು, ಇಲ್ಲ ಹೌಸ್ ವೈಫ್‌ಗೆ ಅಂತಾನೆ ಕೊಡ್ಬೋದು. ಸೊ ಇಫ್ ಯು ಸಿ ಇದರಲ್ಲಿ ತುಂಬಾ ಹೈ ಪರ್ಟಿಕ್ಯುಲರ್ ಯಾರ್ದು ದುಡ್ಡಿದೆ, ಯಾರು ಅರ್ಜೆಂಟ್ ಇದೆ. ರೈಟ್? ಸೊ ನೀವು ಇಲ್ಲಿ ನೋಡ್ತಿದ್ರೆ ಜಿಮ್‌ಗೆ ಹೋಗೋರು ಅಂದ್ರೆ ಡಿಪೆಂಡ್ ಆಗುತ್ತೆ. ಜಿಮ್‌ಗೆ ಹೋಗ್ತಿರೋರು ಆಗ್ಲೇ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ತಗೋತಾರೆ? ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ಆಲ್ರೆಡಿ ಅವ್ರ ಅವೇರ್ನೆಸ್ ಇರ್ಬೋದು. ಬಿಕಾಸ್ ದೇ ಆಲ್ರೆಡಿ ಪೇಡ್ ಟು ದ ಜಿಮ್. ರೈಟ್? ಮೇಬಿ ಅವ್ರು ತಗೋಬಹುದು, ಅವ್ರ ಹೌಸ್ ವೈಫ್ಸ್ ತಗೋಬಹುದು. ಸೊ ದಿಸ್ ಹೈ ಪ್ರಾಬಬಿಲಿಟಿ. ಯೋಗ ಮಾಡಿರೋರು ತಗೋತಾರ? ಡೌಟ್ ಇರುತ್ತೆ. ಬಟ್ 9 to 5 ಜಾಬ್ ಪ್ರೊಫೆಷನಲ್ ಇದ್ದು ಫಿಟ್ನೆಸ್‌ಗೆ ಟೈಮ್ ಸಿಕ್ಕಿಲ್ಲ ಅಂದ್ರೆ ಮೇ ಬಿ ದೀಸ್ 2 ಆಡಿಯನ್ಸ್, ಹೌಸ್ ವೈಫ್ಸು ಮತ್ತೆ 9 to 5 ಪ್ರೊಫೆಷನಲ್ಸ್. ರೈಟ್? ಇವ್ರು ICP ಆಗ್ತಾರೆ, ಟಾರ್ಗೆಟ್ ಆಡಿಯನ್ಸ್. ರೈಟ್? ಸೊ ನೀವು ಇದನ್ನ ಸೈಕಾಲಜಿಕಲಿ ಅರ್ಥ ಮಾಡ್ಕೋಬೇಕು. ನನ್ನ ಪ್ರಾಡಕ್ಟ್ ಸರ್ವಿಸ್‌ನ ಪಿಚ್ ಮಾಡಿದ ತಕ್ಷಣ ಯಾರು ಬೇಗ ತಗೋತಾರೆ ಅದನ್ನ ನಿಮ್ಗೆ ಪ್ರಿಪೇರ್ ಮಾಡಕ್ಕೆ ICP ಬೇಕು. ICP ನಿಮ್ಗೆ ಇಲ್ಲ ಅಂದ್ರೆ ಹೌ ಡು ಯು ಮೇಕ್ ಇವನ್ ಅ ಸೇಲ್? ರೈಟ್? ಸೊ ಇಲ್ಲಿ ಕ್ಯಾಚ್ ಇರೋದೇನಂದ್ರೆ ICP ಅಂದ್ರೆ ಐಡಿಯಲ್ ಕಸ್ಟಮರ್ ಪ್ರೊಫೈಲ್. ಅಂದ್ರೆ ಅ ಪರ್ಸನ್ ಹೂ ವಿಲ್ ಬೈ ಫ್ರಮ್ ಯು, ಬೆನಿಫಿಟ್ ದ ಮೋಸ್ಟ್ ಅಂಡ್ ಸ್ಟೇ ಲಾಯಲ್. ಆಗಿರ್ಬೇಕಲ್ಲ. ನೀವು ICP ಈಗ ನೀವು ಒಂದು ಕಸ್ಟಮರ್ ಅಕ್ವೈರ್ ಮಾಡೋದಕ್ಕೆ ₹100 ಖರ್ಚು ಮಾಡ್ತಾ ಇದ್ದೀರಾ. ರೈಟ್? ಆ ₹100 ಖರ್ಚು ಮಾಡಿ ಆ ಕಸ್ಟಮರ್ ಇಂದ ನೀವು ಅಟ್ಲೀಸ್ಟ್ ಒಂದು ₹1000 ಬಿಸ್ನೆಸ್ ಮಾಡಿಲ್ಲ ಅಂದ್ರೆ, ಆಮೇಲೆ ವಾಟ್ಸ್ ದ ಪಾಯಿಂಟ್ ಆಫ್ ಡೂಯಿಂಗ್ ಬಿಸ್ನೆಸ್?
ರೈಟ್. ಸೊ ಇಲ್ಲಿ ಏನಾಗುತ್ತೆ ICP ಅಂದ್ರೇನು? ಅವ್ರು ನಿಮ್ಮಿಂದ ಪ್ರಾಡಕ್ಟ್ ಸರ್ವಿಸ್‌ನ ಬೈ ಮಾಡ್ತಾರೆ ಅಂಡ್ ನೀವು ಕೊಡುವಂತ ಪ್ರಾಡಕ್ಟ್ಸ್ ಅನ್ನ ಬೆನಿಫಿಟ್ ಆಗ್ತಾರೆ ಅಂಡ್ ಲಾಯಲ್ ಆಗಿರ್ತಾರೆ, ರೈಟ್? ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಅಟ್ಲೀಸ್ಟ್ 1 ಇಯರ್ ಆದ್ರೂ ಇರ್ತಾರೆ. ಸೊ ಆ ₹100 ಖರ್ಚು ಮಾಡಿದ್ಕು ದೇ ಸ್ಟೇ ಲಾಯಲ್ ಫಾರ್ ಅಟ್ಲೀಸ್ಟ್ ಅ ಇಯರ್, ರೈಟ್? ಅವ್ರು ನೀವು ರಿಸಲ್ಟ್ ಚೆನ್ನಾಗಿ ಕೊಟ್ರೆ ಅವ್ರನ್ನ 10 ಜನ ಕರ್ಕೊಳ್ತಾರೆ. ಸೊ ಆಗ ನಿಮ್ಮ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಏನಾಗುತ್ತೆ? 0 ಆಗುತ್ತೆ. ರೈಟ್. ಸೊ ಇಲ್ಲಿ ಐಡಿಯಾ ಪ್ರೊಫೈಲ್ ಮಾಡ್ಬೇಕಾದ್ರೆ ಯಾವ ತರ ಮಾಡ್ಬೇಕಾಗತ್ತೆ, ರೈಟ್? ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ವರ್ಕಿಂಗ್ ಪ್ರೊಫೆಷನಲ್ ಅಂತ ತಗೊಂಡಿದ್ದೀನಿ ಎಕ್ಸಾಂಪಲ್, ಬಿಕಾಸ್ ಇಟ್ ಇಸ್ ಹೈ ಪ್ರಾಬಬಿಲಿಟಿ ಆಫ್ ನೋ ವರ್ಕೌಟ್ ಆಗಿ. ಫಾರ್ ಎಕ್ಸಾಂಪಲ್ ಪ್ರಿಯಾ ಎಕ್ಸಾಂಪಲ್ ನಾನು ತಗೋದು ICP ಯಾವ ತರ ಪ್ರಿಪೇರ್ ಮಾಡಬೇಕು ನಾವು ಶೀಟಲ್ಲಿ ಅಂತ. ಸೊ ಪ್ರಿಯಾ ಅಂತ ಒಂದು ಎಕ್ಸಾಂಪಲ್, ಏಜ್ 25 to 35 ಇರುತ್ತೆ, ಜೆಂಡರ್ ಫೀಮೇಲು, ರೈಟ್? ನಾನು ವರ್ಕಿಂಗ್ ಪ್ರೊಫೆಷನಲ್ ಫೀಮೇಲ್ ಅಂತಿರೋದು, ಅಂದ್ರೆ ಇದನ್ನ ಮಾಡ್ಕೋಬೋದು, ಬಟ್ ಈಸಿ ಆಗ್ಲೇನ್ ಮಾಡ್ತಿರೋದು. ಸೊ ಲೊಕೇಶನ್ ಮೆಟ್ರೋ ಸಿಟೀಸ್ ಬೆಂಗಳೂರು, ಮುಂಬೈ, ಹೈದರಾಬಾದ್ ಇರ್ತಾರೆ. ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಯಾವ ಥರ ಇರ್ಬೋದು? ಇಂಗ್ಲೀಷ್ ಮಾತಾಡ್ತಿರ್ಬೋದು, ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಮಾತಾಡ್ಬೋದು, ಹಿಂದಿ ಕೂಡ ಮಾತಾಡ್ಬೋದು. ಆಕ್ಯುಪೇಷನ್ ಏನು? ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು, IT-ಲಿ HR ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ಇನ್ಕಮ್ ಲೆವೆಲ್ ಎಷ್ಟಿರ್ಬೋದು? 40,000 1,00,000 ಬಿಕಾಸ್ ಸಿ ಯಾರಾದ್ರು 20,000 ಸಂಬಳ ಇರ್ತಾರಲ್ಲ, ಡ್ಯೂ ಥಿಂಕ್ ದೇ ಕ್ಯಾನ್ ಅಫೋರ್ಡ್ ಯುವರ್ ಸರ್ವಿಸ್, ರೈಟ್? ಸಿ ಹೆಲ್ತ್ ಎಲ್ಲರಿಗೂ ಇಂಪಾರ್ಟೆಂಟ್, ಬಟ್ ಹೂ ಕ್ಯಾನ್ ಅಫೋರ್ಡ್ ಯುವರ್ ಪ್ರಾಡಕ್ಟ್ ಆರ್ ಸರ್ವಿಸ್, ಅದು ಇಂಪಾರ್ಟೆಂಟ್, ರೈಟ್? ಸೊ ಲೈಫ್ ಸ್ಟೈಲ್ ಯಾವ ಥರ ಇದೆ ಅವ್ರದ್ದು? ಬಿಸಿ ಶೆಡ್ಯೂಲು, ಸೆಡೆಂಟರಿ ಜಾಬ್ಸು, ಸ್ಟ್ರೆಸ್ ಡ್ಯೂ ಟು ವರ್ಕ್ ಅಂಡ್ ಫ್ಯಾಮಿಲಿ ಪ್ರೆಷರ್ ಸುಮಾರು ಇರುತ್ತೆ. ಪೇನ್ ಪಾಯಿಂಟ್ಸ್ ಏನು? ವೆಯ್ಟ್ ಗೇನ್ ಆಗ್ತಿರ್ತೀನಿ, ಏನೋ ಲೋ ಎನರ್ಜಿ ಇರುತ್ತೆ, ಅನ್‌ಹೆಲ್ತಿ ಫುಡ್ಸು, ಹ್ಯಾಬಿಟ್ಸ್ ಇರುತ್ತೆ, PCOS, ಫೀಮೇಲ್ಸ್ ಫೋಕಸ್ಡ್, ಓಕೆನಾ? ಚಾಲೆಂಜಸ್ ಯಾವ ಥರ ಇರುತ್ತೆ ಅವ್ರಿಗೆ? ಟ್ರೈ ಡಯಟ್ಸ್ ಬಟ್ ಕುಡಂಟ್ ಸ್ಟಿಕ್ ಟು ದೆಮ್ ಇರುತ್ತಲ್ಲ, ಪಾಪ ಅವ್ರು ಇಷ್ಟು ಮೂಡ್ ಸ್ವಿಂಗ್ಸ್ ಇರುತ್ತೆ, ರೈಟ್? ಈ ತರ ಒಂದು ಏನೋ ಪೇನ್ ಪಾಯಿಂಟ್‌ನ ಫೇಸ್ ಮಾಡ್ತಿರ್ತಾರೆ. ಫೀಲ್ಸ್ ಜಿಮ್ ಇಸ್ ಟು ಎಕ್ಸ್ಪೆನ್ಸಿವ್ ಆರ್ ಟೈಮ್ ಕನ್ಸ್ಯೂಮಿಂಗ್, ಕನ್ಫ್ಯೂಸ್ ಆರ್ ವಾಟ್ ಟು ಇಟ್ ಅಂಡ್ ವೆನ್, ಫೀಲ್ಸ್ ಜಡ್ಜ್ ಆರ್ ಶೈ ಟು ಆಸ್ಕ್ ಫಾರ್ ಹೆಲ್ಪ್ ಇನ್ ಪಬ್ಲಿಕ್ ಸ್ಪೇಸಸ್. ಇದು ಬಹಳ ಇಂಪಾರ್ಟೆಂಟ್. ಸೊ ವಾಟ್ ಆರ್ ದೇ ಲುಕಿಂಗ್? ಸೊ ಅವ್ರು ಏನು ಹುಡುಕ್ತಿರ್ಬೋದು? ಪರ್ಸನಲೈಸ್ಡ್ ಡಯಟ್, ವರ್ಕೌಟ್ ಪ್ಲಾನ್ಸು, ಮೋಟಿವೇಶನ್ ಅಂಡ್ ಅಕೌಂಟಬಿಲಿಟಿ ಬೇಕು. ಈಸಿ ಹೋಮ್ ವರ್ಕೌಟ್ಸ್ ಅಂದ್ರೆ ಮನೇಲಿ ಕುತ್ಕೊಂಡು ಮಾಡುವಂತ ವರ್ಕೌಟ್ಸ್ ಮಾಡ್ಬೋದಾ? ಸಮನ್ ಹೂ ಅಂಡರ್ಸ್ಟ್ಯಾಂಡ್ ಡೇ ಪ್ರಾಬ್ಲಮ್, ಬಿಕಾಸ್ ಎಲ್ಲರ ಬಾಡಿನೂ ಬೇರೆ ಬೇರೆ ಇರ್ತಾರೆ, ರೈಟ್? ನನ್ನ ಬಾಡಿ ಬೇರೆ ಇರ್ತದೆ, ಬೇರೆ ಅವ್ರ ಬಾಡಿ ಬೇರೆ ಇರ್ತದೆ, ರೈಟ್? ಸೊ ಯು ಕಾಂಟ್ ಗಿವ್ ಸಮ್ ಜನರಿಕ್ ಟ್ರೈನ್ ಟು ಎವ್ರಿ ಒನ್, ರೈಟ್? ಸೊ ಅವ್ರಿಗೆ ಏನ್ ಸೂಟ್ ಆಗುತ್ತೆ ಅವ್ರಿಗೆ ಮಾತ್ರ ಕೊಡ್ಬೇಕಾಗುತ್ತೆ. ಟ್ರಸ್ಟ್ ವರ್ತ್ ಇನ್ಫ್ಲುಯೆನ್ಸ್ ಹೂ ಗಿವ್ಸ್ ಜೆನ್ಯೂನ್ ಟಿಪ್ಸ್, ನಾಟ್ ಜಸ್ಟ್ ಪ್ರಾಡಕ್ಟ್ ಪ್ರಮೋಷನ್. ಕೆಲವೊಂದು ಏನಾಗುತ್ತೆ, ಪ್ರಾಡಕ್ಟ್ ಪ್ರಮೋಷನ್ಸ್, ಮೇಡಮ್ ನೀವು ನಾನು ಫಾರ್ ಎಕ್ಸಾಂಪಲ್ ನಾನು ಯಾರೊಬ್ಬರನ್ನ ಹೈರ್ ಮಾಡಿದೆ ಟ್ರೈನರ್ ಆಗಿ, ಅವ್ರು ನಂಗೆ ಟ್ರೈನಿಂಗ್ ಹೇಳ್ಕೊಡೋದಕ್ಕಿಂತ ಆ ಪ್ರಾಡಕ್ಟ್ಸ್ನೇ ಪ್ರಮೋಟ್, ಬಿಕಾಸ್ ಆ ಪ್ರಾಡಕ್ಟ್ ಸೇಲ್ ಮಾಡಿ ಅವ್ರಿಗೆ ಜಾಸ್ತಿ ಕಮಿಷನ್ ಬರುತ್ತೆ ಅಂತ, ರೈಟ್? ಸಿ ಆ ಥರ ತಪ್ಪುಗಳಾಗುತ್ತೆ ಸೀರೆ. ಸೊ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಇದನ್ನ ನೀವು ಪ್ರಿಪೇರ್ ಮಾಡ್ಕೊಂಡ್ರೆ ಒಂದು ಶೀಟಲ್ಲಿ ಡೈಲಿ ನೋಡ್ತಿದ್ರೆ ನಿಮಗೆ ಇವ್ರಿಗೆ ತಕ್ಕಂಗೆ ಕಂಟೆಂಟ್ ಮಾಡ್ಬೋದು ನೀವು, ಬಿಕಾಸ್ ನೀವು ಆಗಲೇ ಚಾಲೆಂಜಸ್ ಫೇಸ್ ಮಾಡಿದ್ರೆ, ಟ್ರೈಡ್ ಡಯಟ್ಸ್ ಬಟ್ ಕುಡಂಟ್ ಸ್ಟಿಕ್ ಟು ದೆಮ್. ಈ ಥರ ಆದ ನೀವೇನು ಮಾಡ್ತಾರೆ, 9 to 5 ಜಾಬ್ ಕೆಲಸ ಮಾಡೋರು ಫೀಮೇಲು, ನಿಮಗೆ ಚೆನ್ನಾಗಿ ಗೊತ್ತು 9 to 5 ಜಾಬ್ ಮಾಡಿರೋ ಫೀಮೇಲು ಏನಕ್ಕೆ ಡಯಟ್ಸ್ ಫಾಲೋ ಮಾಡೋಕ್ಕಾಗಲ್ಲ, ಇಂಥವ್ರನ್ನ ಕಂಟೆಂಟ್ ಮಾಡ್ತೀನಿ. ಸೊ ಇದನ್ನ ಪ್ರೊಫೈಲ್ ಇಟ್ಕೊಂಡು ಯು ಸ್ಟಾರ್ಟ್ ಮೇಕಿಂಗ್ ಕಾಂಟೆಂಟ್. ಯಾವಾಗ ಈ ಥರ ಇಟ್ಕೊಂಡು ನೀವು ಕಾಂಟೆಂಟ್ ಮಾಡ್ತಿರಲ್ಲ, ದೆನ್ ಯು ಕ್ಯಾನ್ ಸಿ ಲಾಟ್ ಆಫ್ ಗುಡ್ ರಿಸಲ್ಟ್ಸ್, ರೈಟ್? ಬಿಕಾಸ್ ಈ ಕಾಂಟೆಂಟ್ ಅಂಥವ್ರು ಮಾತ್ರ ರಿಲೇಟಬಲ್ ಆಗುತ್ತೆ, ಬಿಕಾಸ್ ಅಂಥವ್ರು ರಿಯಾಕ್ಟ್ ಮಾಡ್ತಾರೆ, ಅಂಥವ್ರು ಬರ್ತಾರೆ. ಸಿ ನಿಮ್ಗೆ ಎಲ್ಲಾನು ಸರ್ವ್ ಮಾಡೋ ಒಂದು ಅವಶ್ಯಕತೆ ಇಲ್ಲ, ರೆಲೆವೆಂಟ್ ಆಡಿಯನ್ಸ್ನ ಸರ್ವ್ ಮಾಡಬೇಕು, ರೈಟ್? ICP ಇದನ್ನು ನಿಮ್ಗೆ ಹೆಲ್ಪ್ ಮಾಡುತ್ತೆ, ರೈಟ್? ನೀವೇಬೋದು ಟಾರ್ಗೆಟ್ ಆಡಿಯನ್ಸ್ ಅಂತ ಅಂದ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಟಾರ್ಗೆಟ್ ಆಡಿಯನ್ಸ್ ಅಂದರೆ ಮೆನ್ನು, ವುಮೆನ್ನು ಬರ್ತಾರೆ, ಬಟ್ ಅದ್ರಲ್ಲಿ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ಬೋದು, ಯೋಗ ಮಾಡ್ತಿರೋರು, 9 to 5 ಜಾಬ್ ಮಾಡ್ತಿರೋರು, ವುಮೆನ್ ಹೌಸ್ ವೈಫ್ ಇರ್ಬೋದು. ಸಿ ಎಲ್ಲರೂ ಅಡ್ರೆಸ್ ಬೇಕು, ಎಲ್ಲರಿಗೂ ಬೇಕು. ಬಟ್ ICP ಅಂದ್ರೆ ಏನು ಹೆಲ್ಪ್ ಮಾಡೋದು ಗೊತ್ತಾ? ಇವ್ರಿಗೆ ನನ್ನ ಒಂದು ಪ್ರಾಡಕ್ಟ್ ಸರ್ವಿಸ್ ಇಮ್ಮಿಡಿಯೇಟ್ ಆಗಿ ಕೊಟ್ಟರೆ ತಗೋತಾರೆ. ಇದು ಇರ್ಬೇಕು ಪಾಯಿಂಟ್, ಓಕೆನಾ? ಟಾರ್ಗೆಟ್ ಆಡಿಯನ್ಸ್ ಮಾಡಿ, ಬಟ್ ಇದು ಆಲ್ಸೋ ಇಂಪಾರ್ಟೆಂಟ್, ರೈಟ್? ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಆಯ್ತು ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ದಯವಿಟ್ಟು ಈ ವಿಡಿಯೋ ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ. ಆ್ಯಂಡ್ ಆಲ್ಸೋ ನಾನು ಡಿಸ್ಕ್ರಿಪ್ಷನ್ ವಾಟ್ಸಪ್ ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ಅದನ್ನು ತೊಗೊಳ್ಳೋದು ಮರಿಬೇಡಿ. ಆ್ಯಂಡ್ ವಾಟ್ಸಪ್ ಸಿಲೆಬಸ್ ಕೂಡ ನಾನು ವಾಟ್ಸಪ್ ಕೋರ್ಸ್ ಕೂಡ ನಾನು ಲಾಂಚ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ತೊಗೊಳ್ಳೋದು ಮರಿಬೇಡಿ. ಫುಲ್ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ರೈಟ್? ಸೊ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.